ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲೆ ರೋಣ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ಮಿತಿ ಮೀರುತ್ತಿದೆ ಅಕ್ರಮ ಸಾರಾಯಿ ಮಾರಾಟ. ತಾಲೂಕಿನ ಮದ್ಯದ ಅಂಗಡಿಗಳಿಂದ ಕಾರುಗಳಲ್ಲಿ, ಬೈಕುಗಳಲ್ಲಿ ರಾಜಾರೋಷವಾಗಿ ಅಬಕಾರಿ ಕಚೇರಿ ದಾಟಿ ಹಳ್ಳಿಗಳಿಗೆ ಸಾರಾಯಿ ಸರಬರಾಜು ಮಾಡುತ್ತಾರೆ. ಬೀಡಿ ಅಂಗಡಿಗಳಿಗೆ ಹಾಗೂ ಡಬ್ಬಿಯ ಅಂಗಡಿಗಳಿಗೆ ಇವರು ಇದ್ದ ಕಡೆ ಬಾರ್ ಮಾಲೀಕರು ಸಾರಾಯಿ ಸರಬರಾಜು ಮಾಡುತ್ತಾರೆ. ಇದರಿಂದ ಹಳ್ಳಿಗಳಲ್ಲಿ ಸಾರಾಯಿ ಮಾರಾಟ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತದೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಇಂತಹ ಅಧಿಕಾರಿಗಳಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಎನ್ನುತ್ತಾರೆ ಸಾರ್ವಜನಿಕರು. ಹಳ್ಳಿಗಳಲ್ಲಿ ಸಾರಾಯಿ ಮಾರಾಟ ನಿಷೇಧ ಮಾಡುವಂತೆ ಸಾಕಷ್ಟು ಬಾರಿ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಅಬಕಾರಿ ಅಧಿಕಾರಿಗಳೇ ತಮ್ಮ ಲಾಭಕ್ಕೋಸ್ಕರ ಇನ್ನಷ್ಟು ಚಿಲ್ಲರೆ ಮಾರಾಟಗಾರರನ್ನ ಹೆಚ್ಚು ಮಾಡುತ್ತಿದ್ದಾರೆ ಎನ್ನುವ ಸಂಶಯ ಮೂಡುತ್ತಿದೆ. ಆದಷ್ಟು ಬೇಗ ಸಾರಾಯಿ ಮಾರಾಟಗಾರರಿಗೆ ಕಡಿವಾಣ ಹಾಕದಿದ್ದರೆ ಪ್ರತಿಭಟನೆ ಮಾಡುವುದಾಗಿ ಭೀಮ್ ಆರ್ಮಿ ಭಾರತ್ ಯೂತ್ ಮಿಷನ್ ತಾಲೂಕಾ ಅಧ್ಯಕ್ಷ ಪುಂಡ್ಲಿಕ್ ಮಾದರ್ ಎಚ್ಚರಿಕೆ ನೀಡಿದ್ದಾರೆ. ಭೀಮಧ್ವನಿ ನ್ಯೂಸ್ 7. ಸೀರೆ ಕಳೆದು ಬಡಿದಿ ನಿನ್ನ ಮಾತು ತಗೊಂಡ್ಬಿಡ್ತೀನಿ, ನಾನು ಕಂಪ್ಲೇಂಟ್ ಮಾಡ್ತೀನಿ. ನಾನು ನಿನ್ನ ಯಾಕೆ ಬಿಡ್ಲಿ ಅಂದೆ? ಡೇಟ್ ಬಡಿ, ನಿನ್ನ ಮ್ಯಾಗ ನಾ ಮಾಡಲಿಲ್ಲ ಅಂತ ನೋಡು. ನಿನ್ನ ಯಾಕೆ ಬಿಡ್ಲಿ ಅಂದೆ? ಆದ್ರೆ ನಿನ್ನ ಮ್ಯಾಗ ಕಂಪ್ಲೇಂಟ್ ಮಾಡ್ತೀನಿ. ಮಾಡಲ್ಲ ಮಾಡ್ತೀನಿ. ಅಲ್ಲಿ ಈಗ ಟೈಮ್ ಎಷ್ಟಾಗೈತಿ ಈಗ ಅಂದೆ? ನಮಗೆ ತುನಿ ಕೇಳ್ತೀನಿ, ನಾನು ರೊಕ್ಕ ಕೊಡ್ತೀನಿ ನನಗೆ. ನನ್ನ ನೀ ತುನಿ ಕೇಳ್ತೀನಿ. ಟೈಮ್ ಎಷ್ಟಾಗೈತಿ ಈಗ? 7:00 ಆಗಿಲ್ಲ ಇನ್ನ. ಹಾಂ ಹೇಳ್ತೀನಿ ತಡಿ ಮಾಡಿ ನೀನು. ನನ್ನ ಕೇಳ್ತೀರಿ, ನಿಮ್ಮ ಮಂದಿ ಮಾಡ್ತಾರಿಲ್ಲ? ನಿಮ್ಮ ಮಂದಿ ಮಾಡ್ತಾರೆ